ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ 7ನೇ ವಾರದ ಎಲಿಮಿನೇಷನ್ನ ಶುಕ್ರವಾರದ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿಗೆ ಎಷ್ಟು ಪರ್ಸೆಂಟ್ ವೋಟ್ ಸಿಕ್ಕಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನೋಡುವುದಾದರೆ ಮೋಕ್ಷಿತಾ ಪೈ ಅವರಿಗೆ ಕೇವಲ 10.9% ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮೋಕ್ಷಿತಾ ಪೈ ಅವರಿಗೆ ಕಳೆದ ವೋಟಿಂಗ್ ರಿಸಲ್ಟ್ಸ್ನಲ್ಲಿ 11% ವೋಟ್ ಇತ್ತು. ಆದರೆ ಈಗ 1% ವೋಟಿಂಗ್ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಅದಾದ ನಂತರ ಎರಡನೇದಾಗಿ ಶಿಶಿರ್ ಶಾಸ್ತ್ರಿ ಅವರಿಗೆ 9.1%ನಿಂದ ಈಗ 10.2% ಹೆಚ್ಚಳ ಕಂಡಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕಳೆದ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಶಿಶಿರ್ ಶಾಸ್ತ್ರಿ ಅವರಿಗೆ ಕೇವಲ 9.1% ವೋಟ್ ಸಿಕ್ಕಿತ್ತು. ಆದರೆ ಈಗ ಶಿಶಿರ್ ಶಾಸ್ತ್ರಿ ಅವರಿಗೆ 10.2% ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದಾದ ನಂತರ ಧರ್ಮಕೀರ್ತಿ ರಾಜ್ ಅವರಿಗೆ 9.8% ವೋಟ್ ಸಿಕ್ಕಿದ್ದು ಮತ್ತು ಉಗ್ರ ಮಂಜು ಅವರಿಗೆ 8.7% ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದಾದ ನಂತರ ಹನುಮಂತ ಅವರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಅತಿ ಹೆಚ್ಚು ವೋಟ್ಸ್ಗಳನ್ನು ಬಂದಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಹನುಮಂತ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದನೂ ಸಹ ತುಂಬ ಚೆನ್ನಾಗಿ ಆಟವನ್ನು ಆಡುತ್ತಿದ್ದಾರೆ ಅಂತ. ಹಾಗಾಗಿ ಹನುಮಂತ ಅವರಿಗೆ ಕಳೆದ ಬಾರಿ ವೋಟಿಂಗ್ ರಿಸಲ್ಟ್ಸ್ನಲ್ಲಿ 12.2% ವೋಟ್ ಸಿಕ್ಕಿತ್ತು. ಈಗ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಹನುಮಂತ ಅವರಿಗೆ 13.2% ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದಾದ ನಂತರ ಅನುಷಾ ರೈ ಅವರಿಗೆ 8% ವೋಟ್ ಸಿಕ್ಕಿದ್ದು ಮತ್ತು ಸುರೇಶ್ ಅವರಿಗೆ 7.6% ವೋಟ್ ಬಂದಿದೆ ಅಂತ ಹೇಳ್ಬೋದು. ಹಾಗೆಯೇ ಭವ್ಯರವರಿಗೆ 12.9% ವೋಟ್ ಸಿಕ್ಕಿದೆ. ಹೌದು ಫ್ರೆಂಡ್ಸ್, ಭವ್ಯರವರಿಗೂ ಕೂಡ ವೋಟಿಂಗ್ ಪರ್ಸೆಂಟ್ನಲ್ಲಿ ಕೇವಲ 1% ವೋಟಿಂಗ್ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಮತ್ತು ಧನ್ರಾಜ್ ಅವರಿಗೆ 7.2% ವೋಟ್ ಬಂದಿದೆ. ಹಾಗೆಯೇ ಕೊನೆಯಲ್ಲಿ ಗೌತಮಿ ಜಾಧವ್ ಅವರಿಗೆ 11.5% ವೋಟ್ ಸಿಕ್ಕಿದೆ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11ರ ಶುಕ್ರವಾರದ ವೋಟಿಂಗ್ ರಿಸಲ್ಟ್ಸ್ನ ಅಪ್ಡೇಟ್ ಆಗಿದೆ. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.